ಪೀಠಕ್ಕೆ ಗೌರವ ಸಿಗಬೇಕಾದ್ದು ನಾವೆಲ್ಲರೂ ಕಾಪಾಡಬೇಕಾದ್ದು ಒಳ್ಳೆ. ನಿನ್ನೆ ಒಂದು ಸಣ್ಣ ಪದ ಬಳಕೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಭಾಪತಿಗಳನ್ನು ಕ್ರಿಟಿಸೈಸ್ ಮಾಡೋ ರೀತಿ ಮಾತಾಡ್ತಾ ಇದ್ದಾರೆ. ಅದು ನಮಗೂ ಕೂಡ ಅದು ಸರಿಯಾದಲ್ಲ. ತಾವು ಆತುರದಲ್ಲೇ ಅದನ್ನು ನೀವು ಬೇಕಂತ ಹೇಳಿದ್ರಿ ಅಂತ ನಾನು ಯಾವುದ್ರ ಬಗ್ಗೆ ಇದು ಏನೋ ಅಪೋಸಿಷನ್ ಅವ್ರು ಯಾರೇ ಮಾತಾಡಿದ್ದು ಕಡ್ತಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರಿ. ಅದನ್ನ ಪ್ರೆಸ್ನವರು ಕೂಡ ಮೀಡಿಯಾದವರು ಯಾರು ಕೂಡ ಅದನ್ನ ಆಪೋಸಿಷನ್ ಅವರು ಯಾರು ಈ ಹೌಸ್ ಸದಸ್ಯರಲ್ಲ. ಅವ್ರ ಬಾಯಿಗೆ ಬಂದ ಬೈದು ಕಳ್ಳರು ಅದು ಇದು ಹೇಳಿದ್ರು ನಾನು ಕೇಳ್ಕೊಂಡು ಸುಮ್ಮನೆ ಆಗ್ತಾ ನನಗೆ ಅದನ್ನೆಲ್ಲ ಹೇಳಿದ್ದು ಅವ್ರು ಏನೇ ಹೇಳಿದ್ರು ಹೌದು. ಅವರು ಕುರ್ಚಿಯಲ್ಲಿ ಕೂತ್ಕೊಂಡು ಅವರ ಕುರ್ಚಿಲಿ ಎದ್ದಿಂತು ಪ್ರತಿಭಟನೆ ಮಾಡ್ಕೊಂಡು ಮಾತಾಡೋ ಮಾತ್ರಲ್ಲ ಹೇಗೆ ಕಡ್ತಕ್ಕೆ ಹೋಗುತ್ತೆ ಮಾಡಬೇಕು. ಅದನ್ನ ಅಲೋ ಮಾಡ್ತೀನಿ. ಬಾಯಿಗೆ ಮಾತಾಡಕ್ಕೆ ಈ ಹೌಸ್ ಹೌದು. ನಾನು ಯಾವಾಗ ಕಡ್ತಲ್ಲಿ ಹೋಗ್ಬಾರ್ದು ಹೇಳಿದ್ಮೇಲೆ ಮಾಧ್ಯಮವರು ಕ್ಯಾಮರಾ ಮಾಡ್ಬೋದು ಹೇಳಿ ನಾನು ಮಾಧ್ಯಮದವರು ನನ್ನ ಹತ್ರ ಎಲ್ಲ ಗೈಡ್ಲೈನ್ಸ್ ಇದೆ, ನನ್ನ ಹತ್ರ ರೂಲ್ಸ್ ಇದೆ, ನಿಮ್ಗೆ ಕಳ್ಸ್ಕೊಡ್ತೀನಿ. ನಿಮ್ಗೆ ನೀವು ಬಾಯಿ ಬಂದಂಗೆ ಸಭಾಪತಿಗಳು ನಿಯಮಾವಳಿಗಳ ಪ್ರಕಾರನೇ ಹೇಳಿದ್ದಾರೆ. ಸದನದಲ್ಲಿ ಇಲ್ದೇನವ್ರ ಹೆಸರನ್ನು ಉಲ್ಲೇಖ ಮಾಡಿ ಅವ್ರ ಮೇಲೆ ಆರೋಪ ಮಾಡಿದ್ರೆ ಅದೆಷ್ಟು ಸರಿ? ಅವ್ರಿಗೆ ಅಂತವನು ಇಂಥವನು ಯಾಕೆ ಮಾತಾಡ್ಬೇಕು? ನಿಮ್ಗೆ ಮಾತಾಡಿ ಅಂತ ಹೇಳಿದ್ರೆ ಮಾತಾಡ್ತಾ ಇರ್ತಾರೆ ಸಭಾಪತಿಗಳು. ಆದರೆ ಮೋದಿ ಅಮಿತ್ ಶಾ ಬಗ್ಗೆ ನಾವು ಹೇಳಿದ್ರೆ ಅದು ಮಾಧ್ಯಮದಲ್ಲಿ ಹೋಗ್ಬೇಕಾದ್ರೆ ನನ್ಗೆ ಗೊತ್ತಿದೆ. ಅವರು ಮೋದಿ ಅಮಿತ್ ಶಾ ಅವರು ಕೂಡ ಸದನದಲ್ಲಿ ಇಲ್ಲ. ಅವ್ರ ಬಗ್ಗೆ ನಾವು ಇಲ್ಲ ಸಲ ಮಾತಾಡಿದ್ರೆ ಅದನ್ನು ಕೂಡ ಸಭಾಪತಿಗಳು ಹೋಗ್ಬಿಡಿ ನೀವು. ಸಭಾಪತಿಗಳು ಬಿಡಿ ಅದು ಸಭಾಪತಿಗಳು ನಾನು ಹೇಳಕ್ ಕೇಳಿ ಇಲ್ಲಿ ಸ್ವಲ್ಪ ಈ ಕಡೆ ನೋಡಿ. ಎಲ್ಲಿವರೆಗೂ ನಿಮ್ಮ ಲ್ಯಾಂಗ್ವೇಜ್ ಸರಿ ಇಲ್ಲ ಅಲ್ಲಿವರೆಗೂ ನಾನು ವಿ ಆರ್ ನಾಟ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿಸ್. ಈ ಹೌಸ್ ಅಲ್ಲಿ ಮಕ್ಕಳು ಬಂದು ಕೂತ್ಕೊಳ್ತಾರೆ. ಇದನ್ನ ಕಲ್ಸೋದು ನಾವು ಅವ್ರಿಗೆ? ಇದೇನ ಕಲ್ಸೋದು ನಾವು? ಸಭಾಪತಿಗಳು ಹಠ ಮಾಡ್ತಾರಲ್ಲ. ನೀವು ಬಾಯಿಗೆ ಬಂದು ಮಾತಾಡಬೇಡಿ. ನೀವು ಚರ್ಚೆ ಮಾಡಿ ಮಾಡ್ಕೊಳ್ತೆ. ನಿಮಗೆ ಧೈರ್ಯ ಚರ್ಚೆ ಬನ್ನಿ. ಬಂದಿ ನೋಡ್ತಾ ಇದ್ದಾನೆ. ಒಂದು ಪ್ರಶ್ನೆ ಇಲ್ಲ, ಒಂದು ಕ್ವಾಲಿಫಿಕೇಶನ್ ಇಲ್ಲ, ಒಂದು 3 ಇಲ್ಲ. ಸಭಾಪತಿಗಳು ನನ್ನ ತಗೊಳ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಈ ಸದನದಲ್ಲಿ ಏನಾದರೂ ಚರ್ಚೆ ಆಗ್ಬೇಕಂದ್ರೆ ನಿಯಮಾವಳಿಯ ಚೌಕಟ್ಟಿನಲ್ಲಿ ಚರ್ಚೆ ಆಗ್ಬೇಕು. ಮನಸ್ಸಿಗೆ ಬಂದಿದ್ದೆಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ತಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರಿಯಾಗಿದೆ. ಅವ್ರೇನಾದ್ರೂ ನಿಯಮದಲ್ಲಿ ಚರ್ಚೆ ಮಾಡಿದ್ರೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ಅದಕ್ಕೆ ಯೋಚನೆ ಮಾಡ್ಬೇಕಾದಿಲ್ಲ. ವಿರೋಧ ಪಕ್ಷದ ನಾಯಕ ತಾವು ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕೆಟ್ಟ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿ. ಈ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಸದನದ ನಿಯಮಾವಳಿ ಒಳಗಿರ್ತಕ್ಕಂಥ ವಿಚಾರದಲ್ಲಿ ನೀವೇನೋ ವಿಚಾರ ಮಂಡಿಸಿದ್ರೆ ಅದ್ರಲ್ಲಿ ಚರ್ಚೆ ಆಗ್ಬೇಕು. ಯಾವುದೇ ವಿಚಾರ ಮಂಡಿಸದೆ ನೀವು ಮನಸ್ಸಿಗೆ ಬಂದಿದ್ದು ಚರ್ಚೆ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಈ ಸದನದ ಗೌರವ ಉಳಿಸ್ಬೇಕು. ಈ ಸದನದ ಗೌರವ ಉಳಿಸ್ಬೇಕು. ತಾವು ಚರ್ಚೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ತಾವು ಘೋಷಣೆ ಕೂಗ್ತಾ ಇದ್ದೇನು? ಹೌದು, ಭ್ರಷ್ಟಾಚಾರದ ಆರೋಪ ಇದೆ. ಭ್ರಷ್ಟಾಚಾರದ ಆರೋಪ ಇದೆ. ಚರ್ಚೆ ಆಗಲಿ, ಕೊಡಿ. ನಿಯಮದ ಮೂಲಕ ಕೊಡಿ. ನಿಯಮದ ಮೂಲಕ ಕೊಡಿ. ಚರ್ಚೆ ಆಗಲಿ. ಚರ್ಚೆ ಆಗಲಿ. ಚರ್ಚೆ ಆಗಲಿ. ಸಿಎಂ ಅವ್ರ ಹೆಸರು ಹೇಳಿ ಅಂತೇಳಿ ಸುಳ್ಳಾದರೆ ಸಿಎಂ ಹೆಸರು ಹೇಳಿ ಸುಳ್ಳಾಗುತ್ತೆ. ಸಿಎಂ ಅವ್ರ ಇಂಡಿಕೇಟ್ ಮಾಡಿ ಅಂತ ಹೇಳಿ ಸುಳ್ಳ. ಆಯ್ತು, ತಂದೆಯವರೇ ಹೇಳಿರೋದು. ಅವರು ಇದೇ ಸದನದಲ್ಲಿ ಹೇಳಿದ್ದಾರೆ. ಇದೇ ಸದನದಲ್ಲಿ ಇದ್ದಿದ್ರೆ ಅವರು ಕೂಡ ಡಿಫೆಂಡ್ ಮಾಡ್ಕೋತಾರೆ. ಈ ರೀತಿ ಹಲವು ಖಾತೆಗಳು ಹೋಗಿದೆ ಅಂತ ತಂದೆಯವರ ಮುಖ್ಯಮಂತ್ರಿಗಳಾಗಿದ್ದಾಗ ಈ ವಿಷಯದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಹಣ ಹೋಗಿಲ್ಲ. ನಿಮ್ಮ ಇಡಿಯವರು ನಮ್ಮ ಎಕ್ಸಿಎಂ ಅವ್ರಿಗೆ ಇಂಪ್ಲಿಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಹೆಸರು ತೋರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳ ಹೆಸರು ತೋರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ತನಿಖೆ ಫೇರ್ ಆಗಿದೆ ಅಂತ ಒಪ್ಕೋಬೇಕಾ? ಶಿವಕುಮಾರ್ ಕೊಡ್ತೀನಿ. ಅಲ್ಲ ಬಿಡಿ, ಶಿವಕುಮಾರ್ ಕೊಡ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.